ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಪ್ರಕಟ. ಜಾರಕಿಹೊಳಿ ಟೀಮ್ಗೆ ಸ್ಪಷ್ಟ ಬಹುಮತ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಟೀಮ್ ಸ್ಪಷ್ಟ ಬಹುಮತವನ್ನು ಪಡೆದಿದೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕಿಗೆ ಅಕ್ಟೋಬರ್ 19ರಂದು ಮತದಾನ ನಡೆದಿತ್ತು. ಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಹಿನ್ನೆಲೆಯಲ್ಲಿ ಫಲಿತಾಂಶ ಘೋಷಣೆ ಮಾಡಿರಲಿಲ್ಲ. ಬೈಲಹೊಂಗಲ, ಕಿತ್ತೂರು, ನಿಪ್ಪಾಣಿ, ಹುಕ್ಕೇರಿ ತಾಲೂಕಿನ ಫಲಿತಾಂಶವನ್ನು ಇಂದು ಪ್ರಕಟಿಸಲಾಗಿದೆ. ಬೈಲಹೊಂಗಲ ತಾಲೂಕಿನಿಂದ ಮಹಾಂತೇಶ್ ದೊಡ್ಡಗೌಡರ್ ಆಯ್ಕೆಯಾಗಿದ್ದಾರೆ. ಕಿತ್ತೂರು ತಾಲೂಕಿನಿಂದ ನಾನಾ ಸಾಹೇಬ್ ಪಾಟೀಲ್ ಆಯ್ಕೆಯಾಗಿದ್ದಾರೆ. ನಿಪ್ಪಾಣಿ ತಾಲೂಕಿನಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಆಯ್ಕೆಯಾಗಿದ್ದಾರೆ. ಹುಕ್ಕೇರಿ ತಾಲೂಕಿನಿಂದ ರಮೇಶ್ ಕತ್ತಿ ಆಯ್ಕೆಯಾಗಿದ್ದಾರೆ. ದಿನಾಂಕ 19/10/2025 ನಡೆದ ಡಿಸಿಸಿ ಬ್ಯಾಂಕ್ ಬೆಳಗಾವಿ ಚುನಾವಣೆಯಲ್ಲಿ ಹುಕ್ಕೇರಿ, ಕಿತ್ತೂರು, ನಿಪ್ಪಾಣಿ ಹಾಗೂ ಬೈಲಹೊಂಗಲ ಮತಕ್ಷೇತ್ರಗಳ ಫಲಿತಾಂಶವನ್ನ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಘೋಷಣೆಯನ್ನ ಮಾಡಿರುವುದಿಲ್ಲ. ಆದರೆ ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ನಿಪ್ಪಾಣಿ ಮತಕ್ಷೇತ್ರದ ಒಂದು ಫಲಿತಾಂಶವನ್ನ ಅಂತಿಮ ಆದೇಶಕ್ಕೆ ಒಳಪಟ್ಟು ನಾನೀಗ ಮತಕ್ಷೇತ್ರವಾರು ಅಭ್ಯರ್ಥಿಗಳ ಮತಗಳನ್ನ ನಾನು ಹೇಳ್ತೇನೆ. ಶ್ರೀ ಬೈಲಹೊಂಗಲ ಮತಕ್ಷೇತ್ರದಿಂದ ಶ್ರೀ ಮಹಾಂತೇಶ್ ಬಸವಂತರಾಯ ದೊಡ್ಡಗೌಡರು ಇವರು 54 ಮತಗಳನ್ನ ಪಡ್ಕೊಂಡಿದ್ದಾರೆ. ಶ್ರೀ ವಿಶ್ವನಾಥ್ ಈರನಗೌಡ ಪಾಟೀಲ್ ಇವರು 21 ಮತಗಳನ್ನ ಪಡ್ಕೊಂಡಿದ್ದಾರೆ. ಕಿತ್ತೂರು ಮತಕ್ಷೇತ್ರದಿಂದ ಶ್ರೀ ನಾನಾ ಸಾಹೇಬ್ ದೇವನಗೌಡ ಪಾಟೀಲ್ ಇವರು 17 ಮತಗಳನ್ನ ಪಡ್ಕೊಂಡಿದ್ದಾರೆ. ಶ್ರೀ ವಿಕ್ರಮ್ ದಾನಪ್ಪಗೌಡ ಇನಾಮದಾರ್ ಇವರು 15 ಮತಗಳನ್ನ ಪಡ್ಕೊಂಡಿದ್ದಾರೆ. ನಿಪ್ಪಾಣಿ ಮತಕ್ಷೇತ್ರದಿಂದ ಶ್ರೀ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಇವರು 71 ಮತಗಳನ್ನ ಪಡ್ಕೊಂಡಿದ್ದಾರೆ. ಶ್ರೀ ಉತ್ತಮ್ ರಾವ್ ಸಾಹೇಬ್ ಪಾಟೀಲ್ ಇವರು 48 ಮತಗಳನ್ನ ಪಡ್ಕೊಂಡಿದ್ದಾರೆ. ಹುಕ್ಕೇರಿ ಮತಕ್ಷೇತ್ರದಿಂದ ಶ್ರೀ ರಮೇಶ್ ವಿಶ್ವನಾಥ್ ಕತ್ತಿ ಸದರಿಯವರು 59 ಮತಗಳನ್ನ ಪಡ್ಕೊಂಡಿದ್ದಾರೆ. ಶ್ರೀ ರಾಜೇಂದ್ರ ಮಲ್ಲಗೌಡ ಪಾಟೀಲ್ ಇವರು 32 ಮತಗಳನ್ನ ಪಡ್ಕೊಂಡಿದ್ದಾರೆ. ಹೀಗಾಗಿ ಸದರಿ ಮತಕ್ಷೇತ್ರಗಳ ಫಲಿತಾಂಶ ಈ ರೀತಿ ಇರುತ್ತದೆ. ಬೈಲಹೊಂಗಲ ಮತಕ್ಷೇತ್ರದಿಂದ ಶ್ರೀ ಮಹಾಂತೇಶ್ ಬಸವಂತರಾಯ ದೊಡ್ಡಗೌಡ ಇವರು ಆಯ್ಕೆಯಾಗಿರುತ್ತಾರೆ. ಕಿತ್ತೂರು ಮತಕ್ಷೇತ್ರದಿಂದ ಶ್ರೀ ನಾನಾ ಸಾಹೇಬ್ ದೇವನಗೌಡ ಪಾಟೀಲ್ ಸದರಿ ಅವರು ಆಯ್ಕೆಯಾಗಿರುತ್ತಾರೆ. ನಿಪ್ಪಾಣಿ ಮತಕ್ಷೇತ್ರದಿಂದ ಶ್ರೀ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಸದರಿ ಅವರು ಆಯ್ಕೆಗೊಂಡಿರುತ್ತಾರೆ. ಹುಕ್ಕೇರಿ ಮತಕ್ಷೇತ್ರದಿಂದ ಶ್ರೀ ರಮೇಶ್ ವಿಶ್ವನಾಥ್ ಕತ್ತಿ ಸದರಿ ಅವರು ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಗೊಂಡಿರುತ್ತಾರೆ. ಇಲ್ಲ, ಯಾವುದು ಬಾಕಿ ಉಳಿದಿಲ್ಲ. ಒಂದು ನಮ್ಮ ಡೈರೆಕ್ಟರ್ ನಾಮನಿರ್ದೇಶಕ ಡೈರೆಕ್ಟರ್ ಇರ್ತಾರೆ, DR ಅವರು, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅವರು, ಪ್ಲಸ್ ಒಂದು ಅಪೆಕ್ಸ್ ಬ್ಯಾಂಕ್. ಒಟ್ಟು 16 ಮತಕ್ಷೇತ್ರಗಳಿಗೆ ಈಗ ಫಲಿತಾಂಶವನ್ನ ಘೋಷಣೆಯನ್ನ ನಾವು ಮಾಡಿದ್ದೀವಿ. ಮುಂದೆ ಇನ್ನೊಂದು 15 ದಿವಸಗಳೊಳಗಾಗಿ ತಮಗೆ ಪ್ರತ್ಯೇಕವಾಗಿ ಅದರದ್ದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಗೂ ಯಾವ ಡೇಟ್ಗೆ ನಡೆಸ್ತೇವೆ ಅನ್ನೋದನ್ನ ಪ್ರತ್ಯೇಕವಾಗಿ ಮಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನ ಜರುಗಿಸಿಕೊಳ್ತಾರೆ. ಅಪ್ರಿ ಇದು ಒಂದು ನಾಮಿನೇಷನ್ ಇರ್ತದೆ, ನಾಮಪತ್ರ ಇರ್ತದೆ. ನಾಮಪತ್ರನ ಸಲ್ಲಿಕೆ ಮಾಡಬೇಕು. ಅದಕ್ಕೂ 2 ಅವರ್ ಅವಕಾಶ ಇರ್ತದೆ. ತದನಂತರ ವಿಡ್ರಾವಲ್ಗೆ ಅವಕಾಶ ಇರ್ತದೆ. ತದನಂತರ ಎಲ್ಲ ಸಭೆಯನ್ನ ಸೇರಿಸಿ ನಾವು ಗುಪ್ತ ಮತದಾನ ಆಗ್ತದೆ. ಗುಪ್ತ ಮತದಾನ ಮುಖಾಂತರ ನಾವು ಫಲಿತಾಂಶನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೇಳ್ತೇವೆ. ಕೋರ್ಟ್ನಲ್ಲಿ ಎಲ್ಲ ಕ್ಲಿಯರ್ ಆಗಿದೆ. ನಿಪ್ಪಾಣಿ ಮತಕ್ಷೇತ್ರದ್ದು ಅದು 7 ಮತಕ್ಷೇತ್ರಕ್ಕೆ ಏನು ಮಾನ್ಯ ಉಚ್ಚ ನ್ಯಾಯಾಲಯ ಏನು ಕೊಟ್ಟಿತ್ತು ಅದು 18ಕ್ಕೆ ಅಂತಿಮ ಆದೇಶಕ್ಕೆ ಕಾಯ್ದಿರಿಸಿದ್ದಾರೆ. ಅದು ಸಪರೇಟ್ ಇಶ್ಯೂ ಇದೆ. ಅದನ್ನ ವೋಟಿಂಗ್ ರೈಟ್ಸ್ ಅಷ್ಟೇ ಕೊಟ್ಟಿದ್ದೀವಿ. ಕೌಂಟ್ ಮಾಡಕ್ಕೆ ಮಾನ್ಯ ನ್ಯಾಯಾಲಯ ನಮಗೆ ನಿರ್ದೇಶನವನ್ನು ನೀಡಿಲ್ಲ.